ನೋಡಕ್ಕೆ ಸಖತ್ತಾಗಿರೋ ಬೆಳ್ಳುಳ್ಳಿ ಲೆಸ್ ಮಸಾಲೆ ಪುರಿ ಹೇಗೆ ಮಾಡೋದು ಅಂತ ನೋಡೋಣ. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲಿ ಮಸಾಲೆ ಪುರಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನೋದೇ ಈ ವಿಡಿಯೋ ಆಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ, ಯಾಕಂದರೆ ಬೆಳ್ಳುಳ್ಳಿ ತಿನ್ನಲ್ಲ ಮನೇಲಿ. ಸೊ ಬೆಳ್ಳುಳ್ಳಿ ಹಾಕ್ತೇ ಬಿಸಿಬೇಳೆಬಾತ್ ಅಂತಿದ್ದೀನಿ. ಮಸಾಲೆ ಪುರಿನ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ. ಇವತ್ತು ನಾನು ಊರಲ್ಲಿದ್ದೀನಿ, ಸೊ ಹಾಗಾಗಿ ಅವ್ರು ಮಸಾಲೆ ಪುರಿ ಪಾನಿಪುರಿ ಹೊರಗಡೆ ತಿನ್ನಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ 2 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸಾಲಲ್ಲ. ಸೊ ಇನ್ನೊಂದು ಈರುಳ್ಳಿ ಹೆಚ್ಕೋಬೇಕು. ಫಸ್ಟು ಫ್ರೈ ಮಾಡ್ಕೊಬೇಕಾಗತ್ತೆ. ಇದಕ್ಕೂ ಮುಂಚೆ ನೀವು ಆಲೂಗಡ್ಡೆ ಮತ್ತು ಬಟಾಣಿ ಬಟಾಣಿನ ನೆನೆಸ್ಬಿಟ್ಟು ಬೇಯಿಸ್ಕೊಳ್ಳಿ. ಓವರ್ನೈಟ್ ನೆನೆಸ್ಬಿಟ್ಟು. ಆಲೂಗಡ್ಡೆ ನಾನು 3 ತೊಗೊಂಡಿದ್ದೀನಿ. 3 ತೊಗೊಂಡು ನೆನೆಸ್ಬಿಟ್ಟು ಬೇಯಿಸ್ಕೊಂಡು ಆಲೂಗಡ್ಡೆನ ಮಾತ್ರ ಬೇಯಿಸ್ಕೊಂಡಿದ್ದೀನಿ, ಬಟಾಣಿನ ನೆನೆಸ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿದೆ, ತೆಗಿಬೇಕು. ಇವಾಗ ಮೊದಲು ಹುರಿಬೇಕಾಗತ್ತೆ. ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ, ಅದನ್ನು ಪೇಸ್ಟ್ ಮಾಡಲಿಕ್ಕೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ಈ ಈರುಳ್ಳಿ ಜೊತೆಗೆ ನನಗೆ ಇವೆರಡು ಈರುಳ್ಳಿನ ಇವಾಗ ಮತ್ತೆ ಹೆಚ್ಕೋತಾ ಇದ್ದೀನಿ. ಬಿಕಾಸ್ ಇದು ಸಾಲಲ್ಲ ಅಂತ ನನ್ನ ಒಂದು ಲೆಕ್ಕಾಚಾರದಲ್ಲಿ. ದೊಡ್ಡ ಈರುಳ್ಳಿ ಇಲ್ಲ, ಸೊ ಚಿಕ್ಕ ಚಿಕ್ಕ ಈರುಳ್ಳಿನೇ ಕಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈರುಳ್ಳಿನ ಕಟ್ ಮಾಡುವಾಗ ನಿಮಗೇನಾದರೂ ಕಪ್ಪು ಮಸಿ ಏನಾದರೂ ಕಾಣಿಸ್ತು ಆ ಈರುಳ್ಳಿಯಲ್ಲಿ ಅಂತ ಅಂದರೆ ದಯವಿಟ್ಟು ಒಮ್ಮೆ ತೊಳ್ಕೊಳ್ಳಿ, ಹಾಗೆ ಯೂಸ್ ಮಾಡಬೇಡಿ. ದೊಡ್ಡ ಪೀಸಾಗಿ ಹೆಚ್ಕೊಳ್ಳಿ. ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು ಅಂತ ಏನೂ ಇಲ್ಲ. ದೊಡ್ಡ ಪೀಸ್ ಯಾಕಂದರೆ ಇದನ್ನು ಹೆಂಗಿದ್ರು ನಾವು ರುಬ್ಕೋತೀವಲ್ವ, ಸೊ ಬೇಯ್ಕೋಬೇಕು ಅಷ್ಟೇ. ಇದು ದೊಡ್ಡ ಪೀಸಾಗಿ ಹೆಚ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಅಲ್ಟೇರ್ ಹೇಳಬೇಕು ಅಂದರೆ ಈ ಲೆಕ್ಕದಲ್ಲಿ, ಇಷ್ಟು ಸಣ್ಣ ಈರುಳ್ಳಿ ಲೆಕ್ಕದಲ್ಲಿ 3 ಈರುಳ್ಳಿ ಅಂತ ಹೇಳ್ಬೋದು ಇದು. ಆ್ಯಂಡ್ ಇಷ್ಟು ದೊಡ್ಡ ಗಾತ್ರದ ಒಂದು ಟೊಮೆಟೊ ತೊಗೊತಾ ಇದ್ದೀನಿ. ಎಲ್ಲ ಹೆಚ್ಕೊಂಡು ಮಾಡಿದ್ದು ಎಲ್ಲ ಆಗಿದೆ. ಸೊ ಪಟ್ಪಟ ಅಂತ ಫ್ರೈ ಮಾಡಿ ಪಟ್ಪಟ ಅಂತ ಮಿಕ್ಸಿ ಮಾಡ್ಕೊಳ್ಳಿ. ಎಣ್ಣೆ ಕಾದ ನಂತರ ಇದಕ್ಕೆ ಇವಾಗ ಚಕ್ಕೆ, ಏಲಕ್ಕಿ, ಲವಂಗ, ಒಂದು ಸ್ವಲ್ಪ ಜೀರಿಗೆ, ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ ಅದು, ಒಂದು ಸ್ವಲ್ಪ ಶುಂಠಿ. ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೇನಾದರೂ ಖಾರ ಜಾಸ್ತಿ ಬೇಕು ಅನ್ನೋದೇ ಆದರೆ ಸ್ವಲ್ಪ ಜಾಸ್ತಿನೇ ಹಸಿಮೆಣಸಿನ್ಕಾಯಿ ಹಾಕೋಬೋದು. ಅದಕ್ಕೆ ಇವಾಗ ದೊಡ್ಡ ಸೈಜಲ್ಲಿ ನಾವೇನು ಹೆಚ್ಚಿಟ್ಕೊಂಡಿದ್ದೀವಿ ಟೊಮೆಟೊ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಷ್ಟನ್ನು ಮೆತ್ತಗಾದ ಮೇಲೆ ಅಲ್ಲಿಗೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಈಗ ಬೇಯಿಸಿರೋ ಬಟಾಣಿ ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಕುಕ್ಕರಲ್ಲಿ ಆಲೂಗಡ್ಡೆ ಒಂದು ನೋಡಿ, ಈ ಥರ ನೀಟಾಗೆ ಸ್ಮ್ಯಾಶ್ ಆಗಬೇಕು. ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಅಷ್ಟು ಎತ್ತಿಟ್ಕೋತೀನಿ. ಸೊ ಅದನ್ನು ರುಬ್ಬಕ್ಕೆ ಹಾಕಬೇಕಾಗತ್ತೆ. ಹಾಗೆ ಹಾಕೋದ್ರಿಂದ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ಈ ಆಲೂಗಡ್ಡೆನೂ ಬೇಯಿಸ್ಕೊಂಡಿದ್ದೀನಲ್ಲ, ಇದನ್ನು ನೀಟಾಗೆ ಸ್ಮ್ಯಾಶ್ ಮಾಡಬೇಕು. ಓಕೆ, ಈ ಬೌಲಲ್ಲಿ
ಸ್ವಲ್ಪ ಎತ್ತಿಟ್ಕೊತೀನಿ. ಇಷ್ಟು ಎತ್ತಿಟ್ಕೊಂಡಿದ್ದೀನಿ, ಒಂದು ಕಾಲು ಬೌಲಷ್ಟು ಅಂತ ಹೇಳ್ಬೋದು. ಇದನ್ನ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ನೋಡಿ, ಆಲೂಗಡ್ಡೆ ಬಟಾಣಿ ಎರಡಿದೆ. ಇಲ್ಲಿ ನೋಡ್ಬೋದು ಇಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ ಅಂತ. ಇಷ್ಟು ಸ್ಮ್ಯಾಶ್ ಆದರೆ ಸಾಕು, ಕಾಣಿಸ್ತಿದೆ ಅನ್ಕೊತೀನಿ. ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ಈಗ ಇವಾಗ ಹುರ್ಕೊಂಡಿರೋದು ತಣ್ಣಗಾಗಿರುತ್ತೆ, ಸೊ ಅದನ್ನು ರುಬ್ಕೊಡೋಣ. ಇವಾಗ ಈ ಬಾಣಲಿಲಿ ಆರಿದೆ, ಇವೆಷ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಅಳತೆಯಲ್ಲಿ ಹೇಳಬೇಕು ಅನ್ನೋದೇ ಆದರೆ ನನ್ನ ಒಂದು ಹಿಡಿಯಷ್ಟು ಪುದೀನ, ನೋಡಿ ಒಂದೊಂದು ಹಿಡಿ ಆಗುತ್ತೆ ಪುದೀನ ತೊಳೆದಿರೋದು. ಕೊತ್ತಂಬರಿ ಸೊಪ್ಪು, ಇದನ್ನು ಹುರಿಬೇಕಾದ್ರೆ ಹಾಕೋದೇನು ಬೇಡ, ರುಬ್ಬಕ್ಕೆ ಡೈರೆಕ್ಟಾಗಿ ಹಾಕೋಬೋದು. ಆ್ಯಂಡ್ ಎತ್ತಿಟ್ಕೊಂಡಿರುವಂತಹ ಬಟಾಣಿ, ಇದನ್ನ ಇವಾಗ ರುಬ್ಕೊಂಡು ಬರ್ತೀವಿ. ಇವಾಗ ರುಬ್ಕೊಂಡಿದ್ದೆಲ್ಲ ಆದಮೇಲೆ ಮಸಾಲೆ ಪುರಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಅರಿಶಿಣ, 1/4 ಸ್ಪೂನ್ ಜೀರಿಗೆ ಪೌಡರ್, 1/4 ಸ್ಪೂನ್ ಧನಿಯಾ ಪೌಡರ್, 1/4 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ. ಅದನ್ನು ನಾವೀಗ ಚೆನ್ನಾಗಿ ಒಂದು 3-4 ನಿಮಿಷ ಎಣ್ಣೆಲೆ ಹುರ್ಕೊಳ್ಳಿ. ಅದು ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋವಂತಹ ಅದನ್ನು ಹಾಕಬೇಕಾಗತ್ತೆ. ಅದನ್ನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ನೀರು ಹಾಕೋದಕ್ಕಿಂತ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಮಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಇಷ್ಟಕ್ಕೆ ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಬಟಾಣಿನ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ ಇನ್ನೂ ಬೇಕು ಅನ್ನೋದೇ ಆದರೆ ಮತ್ತಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೋದು. ಬಿಕಾಸ್ ನೀವು ಎಷ್ಟೇ ನೀರು ಆ್ಯಡ್ ಮಾಡಿಕೊಂಡ್ರು ಕುದಿಸ್ಕೋಬೇಕಾದ್ರೆ ಅದು ಕಮ್ಮಿ ಆಗುತ್ತೆ, ಅಳತೆ ಕಮ್ಮಿ ಆಗುತ್ತೆ. ಆ್ಯಂಡ್ ನೀವು ಎಲ್ಲ ಕುದಿಸಿ ಆದಮೇಲೆ ಆಫ್ ಮಾಡಿ ಇಡ್ತೀರಲ್ಲ, ಅದಾದಮೇಲೂ ಕೂಡ ನಿಮಗೆ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ನೀವು ನೀರನ್ನ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ನೀಟಾಗಿ ಕುದಿಸ್ಕೊಂಡು ಎತ್ತಿಡ್ಕೊಬೋದು. ಅದು ಚೆನ್ನಾಗಿ ಕುದಿಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಬಿಕಾಸ್ ಉಪ್ಪು, ಖಾರ ಅಥವಾ ಏನಾದರೂ ಮಸಾಲೆ ಬೇಕು ಅನ್ನೋದೇ ಆದರೆ ಅವಾಗ ಆ್ಯಡ್ ಮಾಡ್ಕೊಳ್ಬೋದು. ಬೇರೆ ಏನೂ ಆ್ಯಡ್ ಮಾಡೋಕ್ಕಾಗಲ್ಲ. ಉಪ್ಪು ಮತ್ತು ಖಾರದ ಪುಡಿ ಅಳತೆಗೆ ತಕ್ಕನಂಗೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಈ ಕನ್ಸಿಸ್ಟೆನ್ಸಿ ಓಕೆ ಅಂತ ಅನಿಸಿ ಇಲ್ಲಿಗೆ ನಾನು ಸ್ಟವ್ ಆಫ್ ಮಾಡಿ ಎತ್ತಿಡ್ಕೊತಿದ್ದೀನಿ. ಸೊ ಇಲ್ಲಿಗೆ ಮಸಾಲೆ ಪುರಿ ಮಸಾಲೆ ರೆಡಿ. ಇದಕ್ಕೆ ನಾನು ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಲೇಟ್ಸ್, ಅದನ್ನು ಯೂಸ್ ಮಾಡಿ ಕರ್ಕೊಂಡಿರೋವಂಥ ಪೂರಿ. ನೀವು ಬೇಕಂದರೆ ರವೆ, ಮೈದಾಯಿಂದ ಯೂಸ್ ಮಾಡಿಕೊಂಡು ಕರ್ಕೊಬೋದು. ಈಗ ಮಸಾಲೆ ಪೂರಿ ಸರ್ವ್ ಮಾಡ್ಕೊಳ್ಳೋದಕ್ಕೆ ಇವಾಗ ಕರ್ಕೊಂಡಿರುವಂತಹ ಪೂರಿನ ಚೆನ್ನಾಗಿ ಕೈಯಲ್ಲೇ ಕ್ರ್ಯಾಶ್ ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ ಆ್ಯಂಡ್ ಕರ್ಕೊಂಡಿರುವಂತಹ ಶೇಂಗಾ ಬೀಜ, ಹಂಗೆ ಬೇಯಿಸ್ಕೊಂಡಿರುವಂತಹ ಬಟಾಣಿ ಆ್ಯಂಡ್ ಮಸಾಲೆ, ನೀವು ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಶೇವ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸರ್ವ್ ಮಾಡೋಕ್ಕೆ ಅಥವಾ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ನೀವೇ ನೋಡಿದ್ರಿ ರಿವ್ಯೂ ಹೇಗಿತ್ತು ನಾನು ಮಾಡಿದ ಮಸಾಲೆ ಪೂರಿ ಇದು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಬೆಳ್ಳುಳ್ಳಿ ಇಲ್ಲದೆ ಮಸಾಲೆ ಪೂರಿ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿರೋರಿಗೆ ಇದೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಟ್ರೈ ಮಾಡಿ. ನಮ್ಮನೆ ಥರನೇ ಎಷ್ಟೊಂದು ಫ್ಯಾಮಿಲಿಗಳು ಬೆಳ್ಳುಳ್ಳಿ ತಿಂದಿರೋರಿಗೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.